ಹಾಯ್ ನಮಸ್ಕಾರ, ಅಲ್ಲಿನ ಅನುಕರಣ ಚಾನಲ್ಗೆ ಸ್ವಾಗತ. ಈ ದಿನ ಚಪಾತಿ ಎಗ್ ರೋಲ್ ಮಾಡೋ ವಿಧಾನ ನೋಡೋಣ. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಲಂಚ್ ಬಾಕ್ಸ್ಗೂ ಸಹ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ. ಈ ಚಪಾತಿ ಎಗ್ ರೋಲ್ ಮಾಡೋದಕ್ಕೆ ಮೊದಲಿಗೆ ಒಂದು ಪ್ಯಾನ್ನಲ್ಲಿ 1.5 ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಬೇಡ, ಸ್ವಲ್ಪ ಹುರ್ಕೊಳ್ಳೋದಕ್ಕೆ ಮಾತ್ರ ಒಂಚೂರು ಎಣ್ಣೆ ಹಾಕ್ಕೋಬೇಕು. ನಾನಿಲ್ಲಿ ಒಂದು ಚಪಾತಿಗೆ ಆಗೋಷ್ಟು ಮಾತ್ರ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿನ ಈ ರೀತಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ಮನ್ನು ಸೇರಿಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮನ್ನು ಯಾವುದನ್ನು ಜಾಸ್ತಿ ಫ್ರೈ ಮಾಡಬಾರ್ದು, ಸುಮ್ಮನೆ ಸ್ವಲ್ಪ ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕಷ್ಟೆ. ನಂತರ ಕ್ಯಾಬೇಜನ್ನು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಸೇರಿಸಿ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದು ಉಪ್ಪು ಹಿಡಿಯೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಇದೆಲ್ಲ ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಅದಕ್ಕೆ ನಿಂಬೆ ರಸನ ಹಿಂಡ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಒಗ್ಗರಣೆ ರೆಡಿಯಾಗಿದೆ. ಈಗ ಸಪ್ರೇಟಾಗಿ ಒಂದು ಬಟ್ಲಿನಲ್ಲಿ ಮೊಟ್ಟೆನ ಒಡೆದು ಸೇರಿಸ್ಕೋತಾ ಇದ್ದೀನಿ. ಒಂದು 3 ಮೊಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಉಬ್ಬುತ್ತೆ ಮೊಟ್ಟೆ. ಹಾಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಚಪಾತಿನ ರೆಡಿ ಮಾಡ್ಕೊಳ್ಳೋಣ. ಚಪಾತಿ ಮೊದಲೇ ಕಲಸಿಟ್ಟಿದ್ದೆ, ಇದನ್ನು ಚೆನ್ನಾಗಿ ನೆಂದಿದೆ. ಒಸಿಯುವಾಗ ಈ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಚಪಾತಿ ಮಾಡೋದಕ್ಕೆ ಬೇಕಾದಷ್ಟು ಹಿಟ್ಟನ್ನು ತಗೊಂಡು ಅದನ್ನು ರೌಂಡಾಗಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಹಿಟ್ಟು ಸೇರಿಸ್ಕೊಂಡು ಗೋಧಿ ಹಿಟ್ಟನ್ನು ರೌಂಡಾಗಿ ಒಸ್ಕೋಬೇಕು. ಸ್ವಲ್ಪ ಅಗಲವಾಗಿ ಒಸ್ಕೋಬೇಕು. ಈ ರೀತಿ ಅಗಲವಾಗಿ ಒಸ್ದಿದ್ದಾದಮೇಲೆ ಮೇಲ್ಗಡೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಅಗಲವಾಗಿ. ಆಮೇಲೆ ಅದನ್ನು ಈ ರೀತಿ ರೌಂಡಾಗಿ ಸುತ್ಕೋಬೇಕು. ರೌಂಡಾಗಿ ಸುತ್ತಿದ್ದಾದಮೇಲೆ ಮತ್ತೆ ಫೋಲ್ಡ್ ಮಾಡಿಕೊಂಡು ಅದನ್ನು ರೌಂಡಾಗಿ ಮಾಡಿಕೊಂಡು ಚಪಾತಿ ಒಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಚಪಾತಿ ಎಲ್ಲ ಕಡೆನೂ ಒಂದೇ ಥರ ಬೇಯುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮತ್ತು ಇದಕ್ಕೆ ಪದರ ಮಾಡೋದು ಬೇಕಾಗಿಲ್ಲ ಚಪಾತಿ ರೋಲ್ಗೆ, ಎಗ್ ರೋಲ್ಗೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೋಬೇಕು. ಎಲ್ಲ ಚಪಾತಿನೂ ಅದೇ ರೀತಿ ಒಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಹೆಂಚು ಸ್ವಲ್ಪ ಚೆನ್ನಾಗಿ ಕಾದಿದೆ. ಈಗ ಚಪಾತಿ ಹಾಕ್ಬಿಟ್ಟು ಚೆನ್ನಾಗಿ 2 ಕಡೆ ಬೇಯಿಸ್ಕೋಬೇಕು. ಚಪಾತಿ ಸುಡುವಾಗ ಹೈ ಫ್ಲೇಮ್ ಇಟ್ಟು ಬೇಯಿಸ್ಕೋಬಾರ್ದು. ಮೀಡಿಯಮ್ಗಿಂತ ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಸುಟ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಒಂದೇ ಕಡೆ ಕಪ್ಪಕ್ಕಾಗೋದು, ಆ ಥರ ಸರಿಯಾಗಿ ಬೇಯೋದಿಲ್ಲ ಒಳಗಡೆ ಎಲ್ಲ. ಸ್ವಲ್ಪ ಮೀಡಿಯಮ್ಗಿಂತ ಸ್ವಲ್ಪ ಫ್ಲೇಮ್ ಇಟ್ಕೊಂಡು ಬೇಯಿಸಿದ್ರೆ ಎಲ್ಲ ಕಡೆನೂ ಚೆನ್ನಾಗಿ ಫ್ರೈ ಆಗುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ಚಪಾತಿ ಎಲ್ಲ ಸುಟ್ಟಿದ್ದಾಯಿತು. ಈಗ ಅದೇ ಹೆಂಚು ಮೇಲೆ ಮೊಟ್ಟೆ ಮಿಕ್ಸ್ ಮಾಡಿಟ್ಟಿತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ. ಈ ರೀತಿ ಚಪಾತಿ ಎಷ್ಟಾಗಲ ಇದೆಯೋ ಅಷ್ಟಾಗಲೂ ಸ್ಪ್ರೆಡ್ ಮಾಡ್ಕೋಬೇಕು ಮೊಟ್ಟೆದನ್ನ. ಸ್ವಲ್ಪ ಇದನ್ನು ಮೊಟ್ಟೆ ಹಾಕಿದಾಗ ಫ್ಲೇಮ್ನ ಪೂರ್ತಿಯಾಗಿ ಸಿಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಚಪಾತಿ ಸುಟ್ಕೊಂಡಿರೋಂಥ ಚಪಾತಿನ ಅದ್ರ ಮೇಲೆ ಹಾಕ್ಕೋಬೇಕು. ಆಗ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಚಪಾತಿಗೆ ಮೊಟ್ಟೆ. ಚಪಾತಿ ಮತ್ತು ಮೊಟ್ಟೆನ ಚೆನ್ನಾಗಿ ಬೇಯಿಸ್ಕೋಬೇಕು. ಒಳಗಡೆ ಎಲ್ಲ ಹಾಗೆ ಇರುತ್ತೆ. ಸಿಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಿಕ್ಕಿರೋಂಥ ಮೊಟ್ಟೆಯನ್ನು ಅದೇ ರೀತಿ 2 ಚಪಾತಿನ ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಈ ರೀತಿ ಹಾಕೋದ್ರಿಂದ ಚೆನ್ನಾಗಿ, ತುಂಬ ದಪ್ಪನೂ ಹಾಕ್ಕೋಬಾರ್ದು ಮೊಟ್ಟೆನ. ದಪ್ಪ ಹಾಕಿದ್ರೂ ಒಳಗಡೆ ಎಲ್ಲ ಹಾಗಾಗಿ ಹಸಿಯಾಗಿರುತ್ತೆ. ಹೈ ಫ್ಲೇಮ್ ಇಟ್ಟು ಬೇಯಿಸಿದ್ರೂ ಹಾಗಾಗಿ ಹಸಿಯಾಗಿರುತ್ತೆ, ಮೇಲೆ ಕಪ್ಪಕ್ಕಾಗ್ಬಿಡುತ್ತೆ. ಅದಕ್ಕೆ ಸಿಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಈಗ 2 ಚಪಾತಿ ರೆಡಿಯಾಗಿದೆ. ಈ ರೀತಿ ಒಂದು ಚಪಾತಿಗೆ ಮೇಲೆ ಟೊಮೆಟೊ ಸಾಸನ್ನು ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಟೊಮೆಟೊ ಸಾಸ್ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ, ಮೊದಲೇ ಇದು ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ಒಗ್ಗರಣೆ ಮಾಡಿ ಅದನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ, ಕ್ಯಾಪ್ಸಿಕಮ್ ಬೇಕಿದ್ದರೆ ಕ್ಯಾರೆಟನ್ನು ಸಹ ಸೇರಿಸ್ಕೋಬೋದು. ಈ ರೀತಿ ಸುತ್ಕೋಬೇಕು. ಈಗ ಚಪಾತಿ ಎಗ್ ರೋಲ್ ತಯಾರಾಗಿದೆ. ಈ ರೀತಿ ಆದರೂ ಮಾಡ್ಕೋಬೋದು. ನಿಮಗೆ ಇದೆಲ್ಲ ಬೇಡ,
ಬರೀ ಚಪಾತಿ ಎಗ್ ಸಾಕು ಅಂದರೆ ಬರೀ ಚಪಾತಿಗೆ ಸ್ವಲ್ಪ ಸಾಸ್ ಹಾಕ್ಬಿಟ್ಟು ಮೇಲ್ಗಡೆ ಸ್ಪ್ರೆಡ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಒಣಖಾರದ ಪುಡಿನ ಉದುರಿಸ್ಕೊಂಡ್ರೆ ಈ ರೀತಿಯೂ ಮಾಡ್ಕೋಬೋದು. ಮೇಲೆ ಒಣಖಾರದ ಪುಡಿ ಸ್ವಲ್ಪ ಉದುರಿಸ್ತಾ ಇದ್ದೀನಿ. ಇದೇ ರೀತಿ ಪ್ಲೈನಾಗಿ ಬೇಕಾಗಿದ್ದರೂ ಮಾಡ್ಕೋಬೋದು. ತುಂಬಾ ರುಚಿಯಾದಂತಹ ತುಂಬಾ ಸುಲಭವಾಗಿ ಮಾಡಿಕೊಳ್ಳುವಂಥ ಎಗ್ ರೋಲ್ ತಯಾರಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.